ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಹೀಗೆ ವೆಯ್ಟ್ ಲಾಸ್ ಆಗಬೇಕು, ಹೆಲ್ತಿಯಾಗಿರ್ಬೇಕಂತಂದರೆ 10,000 ಸ್ಟೆಪ್ಸು ವಾಕ್ ಮಾಡಬೇಕು ಅಥವಾ 10,000 ಸ್ಟೆಪ್ಸ್ನ ರನ್ ಮಾಡಬೇಕು ಅನ್ನೋದು ಒಂದು ಕಾನ್ಸೆಪ್ಟು ಇದೆ. ಸೊ ನಿಮಗೆಲ್ಲದು ಎಲ್ಲರಿಗೂ ಗೊತ್ತಿರುತ್ತೆ. ಈಗ ಉದಾಹರಣೆಗೆ 10,000 ಸ್ಟೆಪ್ಸು ನೀವು ಮಾಡಬೇಕು ಅಂತ ಅಂದರೆ, ರನ್ನಿಂಗ್ ಮಾಡಬೇಕು ಅಂತಂದರೆ ಅರೌಂಡ್ ಒಂದು 45 ಮಿನಿಟ್ಸ್ ಬೇಕಾಗ್ಬೋದು ಅವರೇಜ್ ಆಗಿ. ಅದೇ ನೀವು ವಾಕ್ ಮಾಡ್ತೀರಿ ಅಂತಂದರೆ ಮೋಸ್ಟ್ಲಿ 1.5 ಗಂಟೆ ಬೇಕಾಗುತ್ತೆ 7ರಿಂದ 7.5 ಕಿಲೋಮೀಟ್ರ್ ವಾಕ್ ಮಾಡೋದಕ್ಕೆ. ಸೊ ಇದು ತುಂಬಾ ಟೈಮ್ ತಗೊಳುತ್ತೆ. ಭಾಳ ಜನರುಗಳಿಗೆ ವರ್ಕಿಂಗ್ ಪ್ರೊಫೆಷನಲ್ ಇರ್ತಾರೆ, ಬೇರೆ ಬೇರೆ ಏನೋ ಕಾರ್ಯವಾಗಿ ಬ್ಯುಸಿಯಾಗಿರ್ತಾರೆ. ಸೊ ಬೆಳಗ್ಗೆ ಎದ್ದು ವರ್ಕೌಟ್ ಮಾಡೋಕ್ಕಾಗಲ್ಲ. ಸೊ ವರ್ಕೌಟ್ ಬಿಟ್ಟು ನಿಮ್ಮ ಮಾಮೂಲಿ ದಿನಚರಿಯಲ್ಲಿ 10,000 ಸ್ಟೆಪ್ಸನ್ನು ಯಾವ ರೀತಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಇದನ್ನು ನೀಟ್ ಅಂತ ಹೇಳ್ತೀವಿ, NEAT, ನಾನ್ ಎಕ್ಸೈಸ್ ಆಕ್ಟಿವಿಟಿ ಥರ್ಮೋಜೆನೆಸಿಸ್ ಅಂತ, ನೀಟ್ ಅಂತ. ಸೊ ಇದ್ರದ್ದು ಗೋಲ್ಡನ್ ರೂಲ್ ಏನಪ್ಪ ಅಂತ ಅಂದರೆ, ಯಾವುದೇ ಕಾರಣಕ್ಕೆ ಒಂದು ಜಾಗದಲ್ಲಿ 1 ಗಂಟೆ ಕೂತಿರಬಾರ್ದು. ಪ್ರತಿ ಗಂಟೆಗೆ ಒಂದು ಸರಿ ಎದ್ದೇಳಬೇಕು. ಎದ್ದು ಒಂದು 5 ನಿಮಿಷ ಕಿಚನ್ಗೆ ಹೋಗಿ ನೀರು ಕುಡಿದು ಬನ್ನಿ, ದೇವ್ರ ಕೊನೆಗೆ ಹೋಗಿ ಅಡ್ಡು ಬಿದ್ದು ಬನ್ನಿ, ಏನಿಲ್ವಾ ಟಾಯ್ಲೆಟ್ಗೆ ಹೋಗಿ ಸುಸು ಮಾಡಿ ಬನ್ನಿ. ಸೊ ಇದು ಗೋಲ್ಡನ್ ರೂಲು. ಯಾವುದೇ ಕಾರಣಕ್ಕೆ 1 ಗಂಟೆ ಕೂರಂಗಿಲ್ಲ ಒಂದು ಜಾಗದಲ್ಲಿ. 1 ಗಂಟೆ ಒಳಗಡೆ ಎದ್ದಿವೆಲ್ಲ ಮಾಡ್ಕೊಂಡ್ಬಿಡ್ಬೇಕು ನೀವು. ಎರಡನೇದು ಪೋಸ್ಟ್ ಮೀಲ್ ವಾಕ್. ಊಟದ ನಂತರ 15 ನಿಮಿಷ ಅಥವಾ 10 ನಿಮಿಷ ಕನಿಷ್ಠ. ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಏನು ಊಟ ಮಾಡ್ತೀರಿ, ನೀವು ಯಾವ ಜಾಗದಲ್ಲಿ ಇರ್ತೀರಿ ಆ ಜಾಗದಲ್ಲಿ ನಿಮ್ಮ ಕೆಲಸ ಮಾಡ್ತಿರ್ಬೋದು, ಮನೆಗಿರ್ಬೋದು, ಆಫೀಸಲ್ಲಿರ್ಬೋದು, 10 ನಿಮಿಷ ವಾಕ್ ಮಾಡಿ ಇರೋ ಜಾಗದಲ್ಲಿ. ಎಷ್ಟೋ ಸ್ಟೆಪ್ಸ್ ಕೌಂಟ್ ಆಗ್ತವೆ. ಆಮೇಲೆ ಮೂರನೇದು, ಎಷ್ಟೋ ಜನರುಗಳು ಮನೆ ಹತ್ರ ಇರ್ತಕ್ಕಂಥ ಅಂಗಡಿಗೆ ಹೋಗೋದಕ್ಕೂ ಬೈಕು ಕಾರು ತೊಗೊಂಡು ಹೋಗ್ತಿರ್ತಾರೆ. ದಯವಿಟ್ಟು ಬೈಕು ಕಾರು ಏನೂ ಬಳಸೋಕೆ ಹೋಗ್ಬೇಡಿ. ಒಂದು ಸಣ್ಣ ಅಂಗಡಿಗೆ ಹೋಗಿ ಒಂದು ತರಕಾರಿ ತನ್ನಿ, ಒಂದು ಹಾಲು ತನ್ನಿ, ಪೇಪರ್ ತನ್ನಿ, ಬಟ್ ಯಾವುದೇ ಕಾರಣಕ್ಕೆ ವೆಹಿಕಲ್ ಬಳಸೋದಕ್ಕೆ ಹೋಗ್ಬೇಡಿ. ಇದು ಮಾಡೋದ್ರಿಂದ ಎಷ್ಟೋ ಸಾರಿ ನಿಮಗೆ ಸ್ಟೆಪ್ಸ್ ಕೌಂಟ್ ಆಗುತ್ತೆ. ಆಮೇಲೆ ಇನ್ನೊಂದು, ಯಾವಾಗ ನೋಡಿದ್ರೂ ಫೋನ್ ಬಂದಾಗೆ ಮಲ್ಕೊಂಡು ಯಾವಾಗ ನೋಡಿದ್ರೂ ಮಾತಾಡ್ತಿರ್ತೀರಿ ಅಥವಾ ಕೂತ್ಕೊಂಡು ಮಾತಾಡ್ತಿರ್ತೀರಿ. ಯಾರ್ದಾದ್ರೂ ಫೋನ್ ಬಂತು ಅಂತ ಅಂದರೆ ದಯವಿಟ್ಟು ಎದ್ದು ನಿಂತ್ಕೊಂಡು ಮಾತಾಡಿ. ಆ ಫೋನ್ ಮುಗಿಯೋ ತನಕ ಅಟ್ಲೀಸ್ಟ್ ವಾಕ್ ಮಾಡ್ತೀರಿ, ಅದೆಷ್ಟೋ ಸ್ಟೆಪ್ಸ್ ಕೌಂಟ್ ಆಗುತ್ತೆ. ಆಮೇಲೆ ನೀವು ಯಾರಿಗಾದ್ರೂ ನಿಮ್ಮ ತಂದೆ ತಾಯಿಗೆ ನಿಮ್ಗೆ ಇಷ್ಟವಾದ್ರಿಗೆ ಏನಾದರೂ ಫೋನ್ ಮಾಡ್ತೀರಿ ಅಂತಂದರೆ ವಾಕ್ ಮಾಡ್ತಾ ಮಾತಾಡಿ. ಅರ್ಧ ಗಂಟೆ ಮಾತಾಡ್ತಿರ್ತೀರಿ ಎಷ್ಟೋ ಜನರ ಜೊತೆಗೆ, ಫ್ರೆಂಡ್ಗಳ ಜೊತೆಗೆ, ಅವ್ರ ಜೊತೆಗೆ. ಸೊ ನೀವು ಅರ್ಧ ಗಂಟೆ ಫೋನಲ್ಲಿ ಮಾತಾಡ್ತಾ ವಾಕ್ ಮಾಡಿದ್ರೆ ಎಷ್ಟು ಸ್ಟೆಪ್ಸ್ ಕೌಂಟ್ ಆಗುತ್ತೆ ಗೊತ್ತಾ. ಆಮೇಲೆ TV ನೋಡ್ತಿರ್ತೀರಿ ಕೂತ್ಕೊಂಡು. TV ನೋಡಬೇಕಾದ್ರೆ ಪ್ರತಿ 10-15 ನಿಮಿಷಕ್ಕೆ ಒಂದು ಅಡ್ವರ್ಟೈಸ್ಮೆಂಟ್ ಬರ್ತಿರುತ್ತೆ. ಒಂದು 2 ನಿಮಿಷ ಬರುತ್ತೆ ಅಡ್ವರ್ಟೈಸ್ಮೆಂಟ್ ಬಂದರೆ ಟೈಮಲ್ಲಾದ್ರೂ ದಯವಿಟ್ಟು ಎದ್ದು ವಾಕ್ ಮಾಡಿ ಒಂದು 2 ನಿಮಿಷ, ಅದು ಸ್ಟೆಪ್ಸ್ ಕೌಂಟ್ ಆಗುತ್ತೆ. ಆಮೇಲೆ ಮೊಬೈಲಲ್ಲಿ ಯಾವಾಗ ನೋಡಿದ್ರೂ ವೆಬ್ ಸೀರೀಸು, ಸಿನಿಮಾಗಳು ಕೂತ್ಕೊಂಡು ನೋಡ್ತಿರ್ತೀರಿ. ಪ್ರತಿ ಅರ್ಧ ಗಂಟೆಗೆ ಒಂದು ಸರಿ ಅದನ್ನ ಮ್ಯೂಟ್ ಮಾಡಿ ನಿಮ್ಗೆ ಇಷ್ಟವಾದ 1-2 ಹಾಡು ಹಾಕ್ಕೊಳ್ಳಿ. 1-2 ಹಾಡು ಮುಗಿಯೋದಕ್ಕೆ ಮೋಸ್ಟ್ಲಿ ಒಂದು 8ರಿಂದ 10 ನಿಮಿಷ ಆಗುತ್ತೆ. ಆ 8ರಿಂದ 10 ನಿಮಿಷ ವಾಕ್ ಮಾಡಿ, ಎಷ್ಟೋ ಸ್ಟೆಪ್ಸ್ ಕೌಂಟ್ ಆಗುತ್ತೆ. ಆಮೇಲೆ ನೀವು ಕೊನೆ ಸರಿ ದೇವಸ್ಥಾನಕ್ಕೆ ಯಾವಾಗ ಹೋಗಿದ್ದೀರಿ ಮಕ್ಕಳು ಕರ್ಕೊಂಡು? ನಿಮ್ಮ ಪ್ರತಿ ಏರಿಯಾದಲ್ಲೂ ದೇವಸ್ಥಾನಗಳು ಇರ್ತವೆ. ಯಾಕೆ ನಡ್ಕೊಂಡು ಹತ್ರ ದೇವಸ್ಥಾನಕ್ಕೆ ಮಕ್ಕಳು ಕರ್ಕೊಂಡು ಹೋಗಿ ನಮಸ್ಕಾರ ಮಾಡ್ಕೊಂಬರ್ಬಾರ್ದು? ಅಲ್ಲಿಗೆ ಹೋದಾಗ ಮರಿಬೇಡಿ, ನಿಮ್ಮ ಮಗುಗೆ ಏನು ಹೇಳ್ಕೊಡ್ಬೇಕು ಹೇಳಿ? ದೇವರೇ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಹೇಳ್ಕೊಡ್ಬೇಕು, ನಮಗಲ್ಲ. ಅರ್ಥ ಆಯಿತು ಅನ್ಕೊಂತೀನಿ. ಆಮೇಲೆ ಮಾರ್ಕೆಟ್ಗೆ ಮಕ್ಕಳನ್ನ ನೀವು ಯಾವಾಗ ಕರ್ಕೊಂಡು ಹೋಗಿರಿ ಲಾಸ್ಟ್ ಟೈಮು? ತಂದೆ ತಾಯಿಗಳು ದಯವಿಟ್ಟು ಮಾರ್ಕೆಟಿಗೆ ಕರ್ಕೊಂಡೋಗಿ ಮಕ್ಕಳನ್ನ. ಆ ವೈಬ್ರೆಂಟ್ ಕಲರ್ಸು, ಅಲ್ಲಿರ್ತಕ್ಕಂಥ ಮಾತುಗಳು ನೋಡಿದ್ರೆ ಮಕ್ಕಳುಗಳು ತುಂಬ ಖುಷಿಯಾಗಿ ಹೋಗ್ಬಿಡ್ತವೆ. ಸಂತೆಯಲ್ಲಿ ಅಥವಾ ಮಾರ್ಕೆಟಲ್ಲಿ ಕಲಿತಕ್ಕಂಥ ಜ್ಞಾನ ತುಂಬ ಇದೆ, ನಿಜವಾಗ್ಲೂ ಹೇಳ್ತೀನಿ. ಸೊ ಇವೆಲ್ಲ ನಾನು ನಿಮ್ಗೆ ಹೇಳ್ತಿರೋವೇನು ತುಂಬಾ ಕಷ್ಟ ಅಲ್ಲ ಅನ್ಕೊಂತೀನಿ. ಈ ಸಣ್ಣ ಪುಟ್ಟು ನಿಮ್ಮ ಲೈಫಲ್ಲಿ ಮಾಡಿಫಿಕೇಷನ್ಸ್ ಮಾಡ್ಕೊಂಡ್ರೆ ಅಂತ ಅಂದರೆ ನೀವು ಹೆಲ್ತಿಯಾಗಿರ್ತೀರಿ. ಸೊ ನಾಳೆಯಿಂದ ಶುರು ಮಾಡ್ತಿರಲ್ವಾ? ದೇವ್ರು ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡಲಿ.